ದಿನದಲ್ಲಿ ಏನೆಲ್ಲ ಆಗಬೇಕು ಎಲ್ಲವೂ ಕೂಡ ಆಗ್ತಾ ಇದೆ. ಆದರೂ ಮೋದಿಯ ಸದ್ಭಕ್ತರು ಇನ್ನೂ ಅರ್ಥ ಮಾಡ್ಕೋತಾ ಇಲ್ಲ. ಈಗ ಬಂಗಾರ ಖರೀದಿ ಮಾಡಬೇಡ ಅಂತ ಹೇಳಿದ್ರು, ಏನೇನೆಲ್ಲ ಮಾಡ್ತಾರೆ. ಕೊರೋನಾ ಬಂದಾಗ ಟಮಟಿ ಹೊಡ್ಯಾಕ ಹಚ್ಚಿದ್ರು. ಈಗೇನ್ ಮಾಡ್ಬೇಕಂತ ಸೈಕಲ್ ಮ್ಯಾಗ ಹೋಗಿ ಗಾಡಿ ಬಿಡಿ. ಅರ್ಥವ್ಯವಸ್ಥೆ ಮನಮೋಹನ್ ಸಿಂಗ್ ಇದ್ದವಾಗ ಹೆಂಗಿತ್ತು, UPA ಸರ್ಕಾರ ಇದ್ದಾಗ ಏನೆಲ್ಲ ಇವ್ರು ನಾವೇನ್ ಮಾಡಬೇಡಿ, ನೀವೇ ಮಾಧ್ಯಮದವರು ಹಿಂದೆ ಇವ್ರು ಏನು ಮಾತಾಡಿದಾರ, ಡಾಲರ್ ರೇಟ್, ಪೆಟ್ರೋಲ್ ರೇಟ್, ಡೀಸೆಲ್ ರೇಟ್ ಬಗ್ಗೆ ಇವರೇ ಮಾತಾಡಿದಾರ. ಅವ್ರದೇ ನೋಡ್ಬಿಡಿ, ನಮ್ದು ಮಾಡೋಕ್ ಹೋಗ್ಬೇಡಿ. ನಮ್ ನೋಡಕ್ ಹೋಗಲ್ಲ ನೀವು. ಅವ್ರು ಏನ್ ಹಿಂದೆ ಮಾತಾಡಿದ್ರು ಈಗೇನಾಗ್ತಾ ಇದೆ. ಅಚ್ಚೇ ದಿನ್ ರೈತರಿಗೆ ಬಂದಿದೆಯಾ, ಯಾರಿಗೆ ಬಂದಿದೆ? ಮಾಧ್ಯಮದ ನಿಮಗರೇ ಅಚ್ಚೇ ದಿನ ಬಂದಿದೆ ಒಂದು ಗೊತ್ತಿಲ್ಲ. ಯಾಕಂದ್ರೆ ನಿಮ್ಮವ್ರಂತೂ ಎಲ್ಲ ಮಾಲೀಕರನ್ನೆಲ್ಲ ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಅವರು. ಮೋದಿ ಅವರು ಬೆಂಗಾಲ್ ವಾಹನ ಕಡಿತಗೊಳಿಸಿ ಬೆಂಗಾಲ್ ವಾಹನಗಳನ್ನು ಕಡಿತ ಬೆಂಗಾಲ್ ವಾಹನ ಮೋದಿ ಬಿಟ್ಟಿದ್ವಿ ಬಿಡಿ. ಅದು ಒಂದು ಬೆಂಗಾಲ್ ವಾಹನ ಬಿಟ್ಕೊಂಡು ಹೋಗಿ ಒಂದೇ ಪೈಲಟ್ ತಗೊಂಡು ಹೋಗಿದ್ದು, ಆ ಮಾತು ಬೇರೆ. ಎಲ್ಲ ಸುಮ್ಮನೆ ಇವೆಲ್ಲ ನಾಟಕೀಯ. ಕೊರೋನಾ ಬಂದಾಗ ಸೈಂಟಿಫಿಕ್ ಆಗಿ ಔಷಧಿ ಕೊಡಬೇಕು. ತಮಟೆ ಹೊಡೆದ್ರೆ ಕರೋನಾ ಹೋಗ್ತದ? ಸೈನ್ಸ್, ವಿಜ್ಞಾನ ಇದು. ಅಂಧ ಭಕ್ತರು ಭಾರತ ದೇಶ ಇವತ್ತು ಸಂಪೂರ್ಣವಾಗಿ ಇವರ ಧೋರಣೆಗಳಿಂದ, ವಿದೇಶಾಂಗ ನೀತಿಯಿಂದ, ಇವತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದಾಗನೂ ಕೂಡ ನಮ್ಮ ವಿದೇಶ ನೀತಿಯನ್ನ ಮುಂದುವರ್ಸ್ಕೊಂಡು ಹೋಗಿದ್ರು. ಅದು ಪ್ಯಾಲೆಸ್ತೈನ್ ವಿಷಯದಾಗಿರ್ಬೋದು, ಇರಾನ್ ವಿಚಾರದಲ್ಲಿರ್ಬೋದು, ಮತ್ತೊಂದೇ ಇರ್ಬೋದು. ಇವರು ಬಂದು ಇಸ್ರೇಲ್ ಮೈ ಗಾಡ್ ಕಂಟ್ರಿ, ಫಾದರ್ ನೇಷನ್, ಇಂಡಿಯಾ ಮದರ್ ನೇಷನ್, ಏನೇನೆಲ್ಲ ಇವರೆಲ್ಲ ಈಗ ಎಲ್ಲರಿಗೆ ಮನ್ಯಾಗ ವರ್ಕ್ ಮಾಡಂತಾರೆ. ಆದ್ರೆ ಇಷ್ಟೇ ಅಲ್ಲ, ಇದೆಲ್ಲವೂ ಕೂಡ ನಮ್ಗೆ ಗೊತ್ತಿಲ್ಲ. ಈಗ ಇದು ಚಕ್ರ ವಾಪಸ್ ಆಗ್ತಾ ಇದೆ, ಫುಲ್ ಸೈಕಲ್. ಮೋದಿ ಅವರು ಇವತ್ತೊಂದು ದಿವಸ ಹಿಂದೆ ಏನು ಮಾತಾಡಿದ್ರು ಎಲ್ಲರನ್ನ ಇವತ್ತೊಂದು ದಿವಸ ಮರಳ ಮಾಡಿದ್ರು, ಇಡೀ ದೇಶದ ಜನತೆಯನ್ನ. ದುರ್ದೈವಶಾತ್ ಹಿಂದೂ ಮುಸ್ಲಿಂ ಇದರಲ್ಲಿ ಇವತ್ತೊಂದು ದಿವಸ ಅವರು ಅವೆಲ್ಲವೂ ಕೂಡ ನಮ್ಮಲ್ಲಿ ಅಂತಾರಲ್ಲ ಬಾರಾಕೂನ್ ಮಾಫ್ ಅಂತ, ಹಂಗ ಬಾರಾಕೂನ್ ಇವ್ರದ್ದು ಮಾಫ್ ಹಾಕೋತೆ ಬಂದಿದೆ. ಆದ್ರೆ ನಾವು ಅರ್ಥ ಮಾಡ್ಕೋಬೇಕು, ದೇಶ ಅಧೋಗತಿಗಿಳಿದಿದೆ. ದೇಶವನ್ನ ಸಂಪೂರ್ಣವಾಗಿ ಇವರು ನಾಶ ಮಾಡಿದಾರ. ಏನು ಇದಕ್ಕೆಲ್ಲ ನಾವು ಬೆಲೆ ತಟ್ಟಬೇಕಾಗಿದೆ. ಮುಂದಿನ ಪೀಳಿಗೆ ಬೆಲೆ ತಟ್ಟಬೇಕಾಗಿದೆ. ಪೆಟ್ರೋಲ್ ರೇಟು, ಡೀಸೆಲ್ ರೇಟು, ಗ್ಯಾಸ್ ಸಿಲಿಂಡರು, ರೈತರ ಆದಾಯ ದ್ವಿಗುಣ ಮಾಡ್ತೀನಿ ಅಂತ ಹೇಳಿ ಏನೆಲ್ಲ ಮಾತಾಡಿದ್ರು. ಸುಳ್ಳು ಆಶ್ವಾಸನೆಗಳು ಬರೇ. ಭ್ರಷ್ಟಾಚಾರ ಬಗ್ಗೆ ಮಾತಾಡ್ತಾ ಇದ್ರು. ಅವರು ಯಾರು ನಿಮ್ಮ ಆಸಾಂ ಮುಖ್ಯಮಂತ್ರಿ ಬಗ್ಗೆ ಏನು ಮಾತಾಡಿದ್ರು, ಇವ್ರೇ ಅವ್ರು ಮಾತಾಡಿದ ತೆಗೆದು ಕ್ಲಿಪ್ಪಿಂಗ್ಸ್ ಕಡೆಲ್ಲ ಸೋಷಿಯಲ್ ಮೀಡಿಯಾದಾಗಿದಾವೆ. ಈಗ ಅವ್ರು ಒಮ್ಮೆ ಇದು ಆದ್ರು. ಅಜಿತ್ ಪವಾರ್ ಬಗ್ಗೆ ಏನ್ ಮಾತಾಡಿದ್ರು, ಮುಂದೇನಾಯ್ತು? ಆಮೇಲೆ ಬಿಹಾರ ಮುಖ್ಯಮಂತ್ರಿಗಳು ಎಲ್ಲಾಗಿದ್ದವ್ರು ಎಲ್ಲ ಕ್ರಿಮಿನಲ್ಸು. ಇವರೆಲ್ಲರೂ ಒಮ್ಮೆ ಬಿಜೆಪಿಗೆ ಹೋದ ಕೂಡಲೇ ಅವರು ಲಾಂಡ್ರಿ ಮಷಿನ್, ವಾಷಿಂಗ್ ಮಷಿನ್ ಅಲ್ಲಿ ಸ್ವಚ್ಛ ಆಗ್ಬಿಡ್ತಾರೆ. ಅವರೆಲ್ಲ ಶುಭ್ರವಾಗಿ ಬಿಡ್ತಾರೆ. ಒಂದು ವರ್ಷ ತನ ಅಷ್ಟೇ ಖರೀದಿ ಮಾಡಿಬಿಟ್ರೆ ಸುಧಾರಣೆ ಆಗುತ್ತಾನ ಅಂತ ಹೇಳ್ತಾರೆ. ನೋಡಿಪ್ಪ, ನಿಮ್ಗೂ ಗೊತ್ತಿದೆಯಪ್ಪ, ನೀವು ಎಲ್ಲ ಮಾಧ್ಯಮದವ್ರು ನಿಮ್ಗೂ ಗೊತ್ತಿದೆ, ಎಲ್ಲ ಅನುಭವಿಸ್ತಾ ಇದ್ರಿ. ನಿಮ್ ಪರಿಸ್ಥಿತಿ ಏನದ ನಮ್ಗೆ ಅದನ್ನೂ ಗೊತ್ತದ. ಅಚ್ಚೇ ದಿನದಾಗ ನಿಮ್ಗೂ ಎಲ್ಲ ತಟ್ಟಿದೆ. ಅದೆಲ್ಲ ಸುಮ್ಮನೆ ನೀವು ಮಾಧ್ಯಮದವರು ಕೂಡ ತಮಟಿ ಹೊಡಿತೀರ ಹಂಗೆ. ಸರ್, ಇನ್ನೊಂದು ಬಯೋಡೀಸೆಲ್ ಮತ್ತು ಇಥನಾಲ್ಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕಾಗಿತ್ತು. ನೋಡಿ, ಇಥನಾಲ್ ಕೂಡ ನೀವು ತಿಳ್ಕೊಂಡಷ್ಟು ಸರಳಿಲ್ಲ. 1 ಲೀಟರ್ ಇಥನಾಲ್ ಉತ್ಪಾದನೆ ಮಾಡ್ಲಿಕ್ಕೆ ಎಷ್ಟು ನೀರನ್ನ ಬಳಕೆ ಮಾಡ್ಬೇಕಾಗ್ತದೆ, ಅದನ್ನು ಕೂಡ ನಡೆದಿದೆ. ಈಗ ಎಲ್ಲವೂ ಕೂಡ ಸೈಂಟಿಫಿಕ್ ಆಗಿ ಹೋಗ್ಬೇಕು ನೀವು. ಎಷ್ಟು ಮಟ್ಟಿಗೆ ಇಥನಾಲ್ ಈ ಕಡೆ ಒಂದ್ ಕಡೆ ಇಥನಾಲ್ ಇದು ಮಾಡುವಾಗ ಬಹಳಷ್ಟು ನೀರು, 1000 ಲೀಟರ್ ಒಂದ್ ಲೀಟರ್ ಇಥನಾಲ್ ಮಾಡ್ಲಿಕ್ಕೆ ಬೇಕಾಗ್ತದೆ. ಏನು ನಿಮ್ಮ ಭತ್ತ, ಶುಗರ್, ಅದು ಕಬ್ಬು, 1 ಲೀಟರ್ ಎಥನಾಲ್ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಎಷ್ಟು? ಅದನ್ನು ಸ್ವಲ್ಪ ನೋಡ್ರಲ್ಲ. ಒಂದ್ ಸ್ವಲ್ಪ ನೀವು ಅಂಧ ಭಕ್ತರಾಗ್ಬಿಟ್ಟಿದಿರಲ್ಲ, ಮಾಧ್ಯಮದವರು ಅಂಧ ಭಕ್ತರಾಗ್ಬಿಟ್ಟಿದ್ದಾರೆ. ಖರೀದಿ ಮಾಡ್ತಾರೆ ಅದಕ್ಕೆ ನೀವು ಟ್ಯಾಕ್ಸ್ ಭಾಳ ಹಾಕಿರೋ ಸ್ಟೇಟ್ಗಳು, ಅದು ಕಮ್ಮಿ ಆದ್ರೆ ವಾಹನ ಖರೀದಿ ಮಾಡೋದು. ನಮ್ಮಲ್ಲಿ ಮೊದಲು ಟ್ಯಾಕ್ಸ್ ಬದಲು ಒಂದು ಕೂಲಿಂಗ್ ಪೀರಿಯಡ್ ಇತ್ತು, ಅದು ನೋಡೋಣ. ಆದ್ರೆ ಎಷ್ಟರೇ ನೀವು ಸಮರ್ಥನೆ ಮಾಡ್ಕೊತಾ ಇದೀರಿ ಅವ್ರನ್ನ.